ಕಮಿಷನರ್ ಪೊಲೀಸ್ ಕಲಬುರಗಿ ಅವರಿಗೆ ಪ್ರದಾನ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಪ್ರತಿಯೊಬ್ಬರಿಗೆ, ಗಣ್ಯರು, ಸಾರ್ವಜನಿಕರು, ಪ್ರತಿಯೊಬ್ಬರಿಗೆ, ಮಾಧ್ಯಮ ಮಿತ್ರರಿಗೆ, ಪ್ರತಿಯೊಬ್ಬರಿಗೆ ನಾವು ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಎಲ್ಲರಿಗೆ ಹೆಮ್ಮೆ ಅನಿಸ್ತಾ ಇದೆ. ಹಿಂದಿನ ವರ್ಷ ನಾನು ಬರಲ್ಲ ಅಂದ್ರೇನು ಬಹಳ ಬಹಳ ಒತ್ತಡ ಹಾಕಿ ಬರಲೇಬೇಕು ಅಂತ ಆಲ್ಮೋಸ್ಟ್ ನನ್ನ ಆಫೀಸಲ್ಲಿ ಬಂದು ಕರ್ಕೊಂಡು ಬರಬೇಕಾಗಿತ್ತು, ಅಷ್ಟು ಸ್ಥಿತಿ ಇತ್ತು. ಅವರು ಅಷ್ಟು ಒತ್ತಡ ಹಾಕಿದಾಗ ನಾನು ಬಂದೆ. ಬಟ್ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬಹಳಷ್ಟು ಅಧಿಕಾರಿ ವರ್ಗನವರು ನಮ್ಮ ಕರ್ನಾಟಕದಿಂದ ಸಿಲೆಕ್ಷನ್ ಸಹ ಆಗ್ತಾ ಇದೆ ಇತ್ತೀಚೆಗೆ. ಮತ್ತು ಇವತ್ತು ಪುರಸ್ಕಾರ ಪ್ರದಾನ ಮಾಡ್ತಾ ಇರೋದು ಯಾರಿಗೆ, ಅವ್ರನ್ನೂ ಒಂದು ರೀತಿ ಇನ್ಸ್ಪಿರೇಷನ್ ಇದ್ದಾರೆ. ಕಲಬುರಗಿದಿಂದನೇ ಬಂದಿರೋದು, ಒಂದು ಸಾಮಾನ್ಯ ಪರಿವಾರದಿಂದ ಬಂದು ಗ್ರಾಮದಿಂದ ಬಂದು ಅವರು ಒಬ್ಬ IPS ಆಫೀಸರ್ ಆಗಿದ್ದಾರೆ ಅಂದ್ರೆ ನಿಜವಾಗ್ಲೂ, ಎಸ್ಪೆಷಲಿ ನಾನು ಹಳ್ಳಿಗಳಲ್ಲಿ ಓಡಾಡುವಾಗ, ಸ್ಕೂಲ್ಸ್ಗೆ ಹೋದಾಗ ನಾನು ಕೇಳುವಾಗ ಏನ್ ಹೇಳ್ತಾರೆ, ಏನಾಗ್ತೀರಿ, ನಿಮ್ ಗುರಿ ಏನಂದ್ರೆ ಪೊಲೀಸ್ ಅಂತಾನೆ ಹೇಳೋದು ಜಾಸ್ತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾಗಿ ಈ ರೀತಿ ಒಂದು ಪ್ರೋತ್ಸಾಹಕವಾಗಿ ಅವ್ರಿಗೇನು ಫಾರ್ ಹಿಮ್ ಆಲ್ಸೋ ಇಟ್ ಬಿ ವೆರಿ ಮೋಟಿವೇಶನಲ್. ಬಟ್ ಅವ್ರಿಗೆ ನೋಡಿ ಬಹಳಷ್ಟು ಮಂದಿ ಅವರು ಪ್ರೋತ್ಸಾಹಿತ ಆಗಿ ಅವರು ಸಹ ಅವರ ಗುರಿ ಏನಿದೆ ತಲುಪಕ್ಕೆ ಅವ್ರು ಮುಂದೆ ಬರ್ತಾರೆ ಮತ್ತು ಒಂದು ಪ್ರಗತಿಶೀಲ ಒಂದು ಪದವನ್ನು ಸಿಲೆಕ್ಟ್ ಮಾಡ್ತಾರೆ ಅಂತ ನನಗೆ ಒಂದು ಹೆಮ್ಮೆ ಇದೆ. ಈ ಜಿಲ್ಲೆಯಲ್ಲಿ ಎಸ್ಪೆಷಲಿ ಸಾಕಷ್ಟು ಅಧಿಕಾರಿಗಳು ಇದೆ. ಬೇರೆ ಜಿಲ್ಲೆಗಳಲ್ಲಿ ಬರೀ DC, CO, SP ಇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅಧಿಕಾರಿಗಳು ಇವೆ. ಅಂಡ್ ನನಗೆ ಬಹಳ ಹೆಮ್ಮೆದು ವಿಷಯ, ನಾವೆಲ್ಲರೂ ಪರ್ಸನಲ್ ಆಗಿ ಬಹಳ ಒಳ್ಳೆ ಕೋಆಪರೇಷನ್ ಅಲ್ಲಿ, ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಜನರದ್ದು ಅದೇ ರೀತಿ ಸಹಕಾರ ಇದೆ, ಚುನಾಯಿತ ಪ್ರತಿನಿಧಿಗಳದ್ದು ಅಷ್ಟೇ ಸಹಕಾರ ಇದೆ. ಮತ್ತು ಎಲ್ಲ ಪ್ರತಿಯೊಂದು ಇಂಟ್ರೆಸ್ಟ್ ಗ್ರೂಪ್ ನಮ್ಮ ಜೊತೆ ಒಂದು ಸಹಕಾರ ಇದೆ. ಇಟ್ ಇಸ್ ಅ ವೆರಿ ಮೋಟಿವೇಟಿಂಗ್ ಪ್ಲೇಸ್ ಟು ಬಿ. ಯಾಕೆಂದ್ರೆ ಜನರು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಲಿದ್ದು ನಾವು ರೆಗ್ಯುಲರ್ ಕೆಲಸ ನಮ್ಗಂತ ಅನ್ಕೊಂಡು